ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಟೈಟಲ್ ತಮ್ಮನೇಲೆಲ್ಲ ನೋಡಿರ್ತೀರ ಇವಾಗ ಆಲ್ರೆಡಿ ಏನದ್ರ ಬಗ್ಗೆ ನಾನು ವೀಡಿಯೋ ಟೆಸ್ಟಿಂಗ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಇಟ್ಸ್ ನನ್ ಅದರ್ ದ್ಯಾನ್ ಪರ್ಪಲ್ ಪಾಂಡಾ ಮೈಕು. ಫಸ್ಟ್ ನಿಮಗೆಲ್ಲ ಒಂದು ಚಿಕ್ಕ ಇನ್ಫಾರ್ಮೇಷನ್ನು ಹೆಂಗೆ ಈ ಮೈಕ್ನ ನಾನು ಇಂಡಿಯಾಗೆ ತರಿಸಿದೆ ಅಂತ ಅಂದ್ಬಿಟ್ಟು. ಗೆಟ್ ಯು ಎಸ್ ಕಾರ್ಟ್ ಅಂತ ಒಂದು ವೆಬ್ಸೈಟ್ ಇದೆ. ಗೆಟ್ ಯು ಎಸ್ ಕಾರ್ಟಿಂದ ತರಿಸಿರೋ ಅಂಥದ್ದು. ಅಲಾಂಗ್ ವಿತ್ ದಟ್ ಈ ಮೈಕ್ನ ಪಡೆಯೋದಕ್ಕೆ ಎಷ್ಟು ಪ್ರೈಸ್ ಆಯಿತು ಅಂತ ಕೇಳಿದ್ರೆ ಆಲ್ಮೋಸ್ಟ್ 6,000 ರೂಪಾಯಿ ಆಯಿತು ಗುರು. ಇದು ನಿನ್ನೆ ಬಂತು, ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ನೋಡ್ಕೊ ಬಂದ್ಬಿಡಿ. ಅದಕ್ಕಿಂತ ಮುಂಚೆ ಪರ್ಪಲ್ ಪಾಂಡಾ ಪ್ಯಾಕೇಜು ಬಂದಾಯಿತು ಸ್ನೇಹಿತರೆ. ಎಲ್ಲಿಂದ US ಇಂದ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಒಂದು ಕ್ವಿಕ್ ಅನ್ಬಾಕ್ಸಿಂಗ್ ಜೊತೆಗೆ ಒಳಗಡೆ ಪ್ಯಾಕೇಜ್ ಇದೆಯಾ ಇಲ್ವಾ ಅಂತ ಕ್ಲೀನಾಗಿ ಚೆಕ್ ಮಾಡೋಣ. ಪ್ಲಸ್ ಶೀಟ್ ಎಕ್ಸ್ಪೆನ್ಸಿವ್ ಆಯಿತು, ನಾನು ನಿಜ ಹೇಳ್ತಿದ್ದೀನಿ. ಫಸ್ಟು 3,750 ರೂಪಾಯಿ ತೊಗೊಂಡ್ರು. ಆಮೇಲೆ ಇವಾಗ 1,951 ರೂಪಾಯಿ ತೊಗೊಂಡ್ರು, ಕಸ್ಟಮ್ ಡ್ಯೂಟೀಸ್ ಅಂತ ಅಂದ್ಬಿಟ್ಟು. ಸೊ ಹಿಂಗೆ ಬಂತು ಗುರು ಬಾಕ್ಸು. ಸೊ ಇವಾಗೇ ನೋಡಿರಿ ನಿಮ್ಮ ಮುಂದೆನೇ ನಾನು ಅನ್ಲಾಕ್ ಮಾಡಿದೆ. ಅದು ಇನ್ನೇನಕ್ಕೂ ಬೇಕಾಗಿಲ್ಲ, ಒಂದು ಬಬಲ್ ರ್ಯಾಪ್ ಹಾಕೋರೆ ಅಷ್ಟೇ. ಸೊ ಬಬಲ್ ರ್ಯಾಪ್ ಬಿಸಾಕಿ ಟಟಡಾಯ್ ಓಪನ್ ಮಾಡೋಣ. ಅದು ಸೀಲಿಲ್ಲ ಏನಿಲ್ಲ, ಏನೋ ಸ್ವಲ್ಪ ಇದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇದು ಬೇಡ ಬಿಡಿ, ಅದು ನಾನು ಕ್ಲೈಮ್ ಮಾಡ್ಕೋತೀನಿ, ನೀವು ಇದನ್ನು ನೋಡ್ಕೊಳ್ಳಿ. ಅಯ್ಯೋ ನಿಮ್ಮ ಅಜ್ಜಿ ರಿಟರ್ನ್ ಮಾಡೋಕ್ಕೆ ಆಗಲ್ಲ ಗುರು. ಸೊ ಇದೇ ಪರ್ಪಲ್ ಪಾಂಡಾ ಮೈಕು. ಸೊ ಒನ್ ಆಫ್ ದ ಬೆಸ್ಟ್ ಮೋಟೋ ಲಾಗಿಂಗ್ ಮೈಕ್ ಅಂತ ಎಲ್ಲರೂ ಹೇಳ್ತಿರ್ತೀರಲ್ಲ, ಸೊ ಅದೇ ಇದು. ಸೊ ಒಳಗಡೆ ಇದು ಬಂದುಬಿಟ್ಟು TRRS ಟು TRS ಕನ್ವರ್ಟ್ರು ಬೇಕಾಗಿಲ್ಲ ಇವಾಗ ಸದ್ಯಕ್ಕೆ. ಇದು TRRS ಟು TRS ಕನ್ವರ್ಟ್ರು ಮತ್ತು ಇದು ಬೇಕು. ಸೊ ಅದಿದ್ರೇ ನಮಗೆ ಹಾಡಾಡೋಕ್ಕಾಗೋದು ಮೈಕಲ್ಲಿ. ಇದು ಕನೆಕ್ಟರ್ ಟು ಜಾಕು, ಫೋನ್ ಕನೆಕ್ಟರ್ ಟು ಜಾಕು, ಇಲ್ಲ ಅದು ಹಳೆ ಕಾಲದಲ್ಲೆಲ್ಲ ಬರ್ತಿತ್ತಲ್ಲ ಈ ಥರ ಪಿನ್ನು, ಅದು. ಸೊ ನಮಗೆ ಮೇಯ್ನ್ ಕಾಂಪೊನೆಂಟ್ ಇದರೊಳಗಡೆ ಇದೆ. ಮೇಯ್ನ್ ಕಾಂಪೊನೆಂಟ್ ಹೆಂಗಿದೆ ಅಂತ ನೋಡೋಣ. ಸೊ ಏನು ಓಪನ್ ಏನು ಮಾಡಿಲ್ಲ, ಕ್ಲಿಯರಾಗಿ ಗೊತ್ತಾಗ್ತಿದೆ ನೋಡಿ. ಇದೆ ಪರ್ಪಲ್ ಪಾಂಡಾ ಮೈಕು. ಹೆಂಗಿದೆ ಅಂತ ನಾನು ನಿಮಗೆ ರಿವ್ಯೂ ಮಾಡಿ. ಇದು ಡೆಡ್ ಕ್ಯಾಟ್ ಫರ್. ಈ ಡೆಡ್ ಕ್ಯಾಟ್ ಫರ್ ಏನಕ್ಕೆ ಅಂತ ಅಂದರೆ ಇದನ್ನು ಇದರೊಳಗಡೆ ಹಿಂಗೆ ಹಾಕಿ ಹೆಲ್ಮೆಟ್ ಒಳಗಡೆ ಹಿಂಗೆ ಹಿಡ್ಕೊಳಕ್ಕೆ, ಆವಾಗ ಗಾಳಿ ಬಂದರೂ ಒಂದು ಸ್ವಲ್ಪ ತಡೆಯುತ್ತೆ ಅಂತ ಹೇಳ್ತಾರೆ. ಎಷ್ಟು ಮಾತ್ರ ನೋಡೋಣ. ನಾನು ರೋಡ್ ಮೈಕ್ ಇಸ್ಕೊಂಡಾಗ ನಾನು ಹಂಗೆ ಅಂದ್ಕೊಂಡಿದ್ದೆ, ರೋಡ್ ಮೈಕ್ ಗುರು ಗಾಳಿ ತಡೆಯುತ್ತೆ ಅದು ಇದು ಅಂತ. ಗಾಳಿನೂ ತಡೆದಿಲ್ಲ, ಅವನ ಅಜ್ಜಿ ಪಿಂಡನೂ ತಡೆದಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಅನ್ಬಾಕ್ಸಿಂಗ್ ಎ ಕ್ವಿಕ್ ಪರ್ಪಲ್ ಪಾಂಡಾ ಮೈಕ್. ಇವಾಗ ನೀವು ಏನಾದರೂ ಕೇಳ್ತಿದ್ದೀರಾ, ಈ ಮೈಕ್ ಬಂದುಬಿಟ್ಟು ಪರ್ಪಲ್ ಪಾಂಡಾ ಮೈಕೆ. ರೋಡಲ್ಲಿಲ್ಲ, ನಾನು ರೋಡನ್ನ ತೆಗೆದು ಮನೆಯಲ್ಲಿ ಇಟ್ಟಾಯಿತು. ಪ್ಲಸ್ ಇನ್ನೊಂದೇನೆಂದರೆ 100ಅಲ್ಲಿ ಹೋಗ್ಬೇಕಾದ್ರೆ ಚೆಕ್ ಮಾಡಬೇಕು, ಯಾಕಂದರೆ ಏರ್ ನಾಯ್ಸ್ ಎಷ್ಟು ಪಿಕಪ್ ಮಾಡುತ್ತೆ, ಏರ್ ನಾಯ್ಸ್ ಎಷ್ಟು ಪಿಕಪ್ ಮಾಡಲ್ಲ ಅಂತ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಟೆಸ್ಟಿಂಗ್ ಅಟ್ ದ ಸ್ಪೀಡ್ ಆಫ್ 20, 30, 40. ಇವಾಗ ನಿಮಗೆ ಸುತ್ತಮುತ್ತ ಬ್ಯಾಕ್ಗ್ರೌಂಡ್ ಪಿಕಪ್ಪು ಹೆಂಗಿದೆ. ಪ್ಲಸ್ ಇದ್ರ ಜೊತೆಗೆ ನಮ್ಮ ಗಾಡಿ ನೇಕೆಡ್ ಬೈಕ್ ಆಗಿರೋದ್ರಿಂದ ನಿಮ್ಗೆ ಗೊತ್ತು ವಿಂಡ್ ಬ್ಲಾಸ್ಟ್ ಹೆಂಗೆ ಹೊಡಿಯುತ್ತೆ ಅಂತ ಅಂದ್ಬಿಟ್ಟು. ಡ್ಯೂಕ್ ಇಟ್ಟಿರೋರಿಗೆ ವಿಂಡ್ ಬ್ಲಾಸ್ಟ್ ಈಸ್ ಲೈಕ್ ಎ ರಿಲೇಟಿವ್. ಬರ್ತಾ ಇರುತ್ತೆ, ಯಾವಾಗಲೂ ಬರ್ತಾನೆ ಇರ್ತಾರೆ, ಜೊತೆಗೇ ಇರ್ತಾರೆ ರಿಲೇಟಿವ್ಸು. ಬೆಳಗ್ಗೆ ಎಲ್ಲರೂ ಸೋಂಬೇರಿಯಾಗಿರ್ತಾರೆ, ನಿಜ ಹೇಳ್ತೀನಿ. ಅದರಿಂದ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಗಳಾಗುತ್ತೆ. ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೇಕು ಗುರು. ಬೆಳಗ್ಗೆ ಎದ್ದಿದ ತಕ್ಷಣ ಆಟೋಗಳನ್ನ ರಾಂಗ್ ರೋಡಲ್ಲಿ, ಗಾಡಿಗಳನ್ನ ರಾಂಗ್ ರೋಡಲ್ಲಿ ತಿರುಗಿಸ್ಲಾಡ್ಬಿಡೋದಲ್ಲ. ಏನು ಮಾಡ್ತಾವ್ರಿ ಅಂಕಲ್ಲು? ನೋಡಿ ಇದನ್ನೇ ಹೇಳಿದ್ದು, ಆ್ಯಕ್ಟಿವ್ ಆಗಿರಿ ಅಂತ. ಲೈವ್ ಎಕ್ಸಾಂಪಲ್ಗಳು ಕಣ್ಮುಂದೆ ಹಂಗೆ ಹೊಡೆದಂಗೆ ತೋರಿಸ್ತಾನೆ ದೇವರು. ಪ್ರವೀಣ ನೀನು ಹೇಳ್ತಿರೋದು ಸತ್ಯ, ಆ್ಯಕ್ಟಿವ್ ಆಗಿರಬೇಕು ಪ್ರವೀಣ ಅಂತ ಅಂದ್ಬಿಟ್ಟು. ಇಲ್ಲಾದರೂ ಒಂದು ಸ್ವಲ್ಪ ಫ್ರೀ ಇರ್ತಿತ್ತು, ಒಂದು 100ವರೆಗೂ ಹೊಡಿಬೋದಾಗಿತ್ತು. ಇಲ್ಲಿ ಈ ಮೆಟ್ರೋ ಅದು ಇದು ಕಾಮಗಾರಿ ಶುರು ಮಾಡಿಬಿಟ್ಟು, ಅಯ್ಯೋ ಯಾಕೆ ಹೇಳ್ತೀರ, ಬೆಂಗಳೂರಲ್ಲಿ ನನಗೆ ಗಾಡಿ ಎತ್ಕೊಂಡು ಓಡಿಸ್ಬೇಕು. ನಮ್ಮಪ್ಪ ಏನಾದರೂ ಹೇಳಿದ್ರು ನಾನು ಬೇಡಪ್ಪ ನೀನೇ ಹೋಗ್ಬಿಟ್ಟು ಬಂದ್ಬಿಡು ಅಂತ ನಾನು ಹೇಳ್ತೀನಲ್ಲ ಗುರು. 2006ರಲ್ಲಿ ನಮ್ಮ ಮನೆಗೆ ಹೊಸ್ದಾಗಿ ಹೋದಾಗ, ಊರಿಗೋಗ್ಬೇಕಾ ಅಂತ ಅಂದಾಗ ನಮ್ಮಪ್ಪ, ನಾನು, ನಮ್ಮಮ್ಮ, ನಮ್ಮಕ್ಕ 3 ಜನ TVS XLಲ್ಲಿ ನಾನು ಮುಂದೆ ಕುತ್ಕೊತಾ ಇದ್ದೆ. ನಮ್ಮಪ್ಪ ಗಾಡಿ ಓಡಿಸಿದ್ರು. ಏನಿತ್ತು ಗೊತ್ತಾ, ಖಾಲಿ ರೋಡು ಫುಲ್ಲು. ವಿಂಡ್ ಬ್ಲಾಸ್ಟ್ ಹೊಡೀತು.
ಯಾವತ್ತಾದರೂ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಬ್ಯಾಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಪ್ಲ್ಯಾನ್ನ ಇವತ್ತೇ ಡ್ರಾಪ್ ಮಾಡ್ಕೊಬಿಡಿ. ತೋರಿಸ್ತೀನಿ ಪೀಕ್ ಅವರ್ಸ್ ಹೆಂಗಿರುತ್ತೆ ಅಂತ. ಅಂದರೆ ಬಾಯಲ್ಲಿ ಬಿಸಿ ಇಟ್ಕೊಂಡ್ರೆ ನುಂಗಕ್ಕೂ ಆಗಲ್ಲ, ಉಗಿಯೋಕ್ಕೂ ಆಗಲ್ಲ ಅನ್ನೋ ಥರ ಇರುತ್ತೆ. ನಾನು ಟ್ರಾಫಿಕ್ಕಲ್ಲಿ ಸಾಕ್ಬಿಡ್ತೀನಿ ಸ್ನೇಹಿತರೆ. ಇನ್ನೊಂದೇನು ಗೊತ್ತಾ, ಟ್ರಾಫಿಕಲ್ಲಿ ನಿಮಗೆ ಸ್ಕಿಲ್ ಇದ್ದರೆ ಯೋಚನೆನೂ ಮಾಡೋಂಗಿಲ್ಲ. ನೋಡಿ ಹಿಂಗೆ ಯೋಚನೆ ಮಾಡ್ದಿರ ಆಕ್ಸಿಲರೇಷನ್ ಕೊಟ್ಟರೆ ನೀವು ಆರಾಮಾಗಿ ನುಗ್ಬಿಡ್ತೀರ. ನೀವು ಯೋಚನೆ ಮಾಡಿಕೊಂಡು ಸರಿ ಇರೋ ನೋಡಿ ಅಲ್ಲಿ ಪಾಟ್ ಒಂದು ಅಬ್ಸರ್ವ್ ಮಾಡ್ಕೋಬೇಕು, ಪಾಟ್ ಹೋಲ್ಸು ನೋಡಿ ಹಿಂಗೆ. ನೀವು ಯೋಚನೆ ಮಾಡಿಲ್ಲ, ನುಗ್ಸ್ತೀನಿ, ಕಾಯ್ತೀನಿ, ಅವ್ನು ಸ್ವಲ್ಪ ಜಾಗ ಬಿಡಲಿ. ಇಫ್ ಯು ಆರ್ ಫಾಸ್ಟರ್ ನೋ ಬಡಿ ಈಸ್ ಗೋಯಿಂಗ್ ಟು ಕಮ್ ಟು ಓವರ್ಟೇಕ್ ಯು. ಯಾಕೆ ಅಂತ ಹೇಳ್ತೀನಿ. ನಿಮಗೆ ಸ್ಕಿಲ್ ಇಲ್ಲ, ಡ್ರೈವ್ ಮಾಡ್ತಿದ್ದೀರಾ, ನೀವು ಯಾರನ್ನೋ ಹಿಂದೆ ಕೂರಿಸ್ಕೊಂಡಿದ್ದೀರಾ, ಸಿಕ್ಕಾಪಟ್ಟೆ ಕಷ್ಟ. ಬೊಮ್ಮನಹಳ್ಳಿಯಿಂದ ಮಹದೇವಪುರಕ್ಕೆ ಹೋಗಬೇಕು, ಡ್ರಾಪ್ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರುತ್ತೆ. ನಿಮ್ಮ ಗರ್ಲ್ ಫ್ರೆಂಡೋ ಯಾರನ್ನೋ ಪಾಪ ಕರ್ಕೊಂಬಂದಿರ್ತೀರ ಏನಾದರೂ ಶಾಪಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು, ಅವ್ರ ಮನೇಲಿ ಗೊತ್ತಾಗ್ಬಿಟ್ಟಿರುತ್ತೆ. ಸಿಕ್ಕಾಪಟ್ಟೆ ಫೋನ್ಗಳು ಬರ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕು, ಎಲ್ಲಿದೆಯಾ ಅಂತ ನಿನ್ನ ಗರ್ಲ್ ಫ್ರೆಂಡ್ಗೆ. ಆವಾಗ ಯು ಡೋಂಟ್ ಹ್ಯಾವ್ ಎನ್ ಆಪ್ಷನ್. ದ ಸ್ಕಿಲ್ ವಿಲ್ ಆಟೋಮೆಟಿಕಲಿ ಕಮ್ ಆ್ಯಂಡ್ ಯು ಶುಡ್ ಡ್ರೈವ್. ಸರ್ ತಿರ್ಬೋಕಿ ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ, ಬಾರಿಗೆ ಪರಾರಿ ಆಗುವ ಪೋರರಲ್ಲ ದಾರಿ, ಬೇರೇನು ಕಾಣದಾಗಿದೆ, ಕಾಲೇಜಿನ ಲಾಸ್ಟು ಬೆಂಚು ಸೀಟಿಗೆ ಬಿದ್ದರೆ ನಮ್ಮದೇನು ಇಲ್ಲ ಸ್ವಾಮಿ, ಅವರ ಕೀರ್ತಿಗೇನೆ ತೊಂದರೆ. ಸೊ ಎಲ್ಲ ಥರ ಟೆಸ್ಟಿಂಗು ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ನಾನು ನಿಮಗೆ ಟೆಸ್ಟಿಂಗ್ ಅನ್ನೋದು ಹಿಡ್ದಿರ ಆ್ಯಕ್ಚುಲಾಗೆ ಕ್ಯಾಶುವಲಾಗೆ ಮಾತಾಡಿಕೊಂಡು ಪರ್ಪಲ್ ಪಾಂಡ ಮೈಕಾದರೆ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಕಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬಾಯ್ ಬಾಯ್.